ಬಂಧುಗಳೇ ನಮಸ್ಕಾರ. ನಾನಿವತ್ತು ನಾಡದೇವತೆ ಚಾಮುಂಡಿ ಬೆಟ್ಟದಲ್ಲಿದ್ದೀನಿ. ಚಾಮುಂಡಮ್ಮನ ದರ್ಶನವನ್ನು ಮಾಡಿದ್ದೀನಿ. ನಾನು ಯಾಕೆ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರ ನೀವು ನೋಡ್ತಾ ಇದ್ದೀರಾ. ಚಾಮುಂಡಮ್ಮನ ಗೋಪುರ ಇಷ್ಟು ಎತ್ತರವಾಗಿ ಇದೆ. ಇಡೀ ರಾಜ್ಯದ ಜನ, ರಾಜ್ಯದಿಂದ, ದೇಶದಿಂದ, ಹೊರದೇಶದಿಂದ ಭಕ್ತಿ ಪರವಶರಾಗಿ ಇಲ್ಲಿಗೆ ಬರ್ತಾರೆ. ನಾವು ಆಧ್ಯಾತ್ಮದ ಕಡೆಗೆ ಹೋಗಬೇಕು, ದೇವಿಯನ್ನು ನೆನೆಸ್ಕೊಳ್ಬೇಕು. ನಮ್ಮೆಲ್ಲ ಕಷ್ಟ ಸುಖಗಳನ್ನು ದೇವಿ ತೊಡೆದಾಕ್ತಾಳೆ, ಒಂದು ಒಳ್ಳೆಯ ವಿಚಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ ಅನ್ನುವಂಥ ಕಾರಣಕ್ಕೆ ಚಾಮುಂಡಮ್ಮ ಬಳಿಗೆ ಜನ ಬರ್ತಾರೆ. ಆದರೆ ಈ ಚಾಮುಂಡಮ್ಮನ ದೇವಸ್ಥಾನ ಇನ್ನು ಎಷ್ಟು ದಿನ ಉಳಿಬಹುದು ಅನ್ನುವಂಥ ಪ್ರಶ್ನೆ. ಚಾಮುಂಡಮ್ಮನ ದೇವಸ್ಥಾನ ನಿಜವಾಗಲೂ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳ ಮರಿಯ ಅವರ ಮುಂದಿನ ಪೀಳಿಗೆಗೆ ಈ ಚಾಮುಂಡಿ ಬೆಟ್ಟ ಉಳಿಯುತ್ತಾ? ಇಡೀ ವಿಶಾಲವಾದ ಪ್ರದೇಶದಲ್ಲಿ ಮೈಸೂರು ನಗರದಲ್ಲಿ ಮಾತ್ರ ಇಂಥ ಒಂದು ಬೆಟ್ಟ ಇರುವಂಥದ್ದು. ಈ ಗುಡ್ಡ ಮುಂದಿನ ದಿನ ಉಳಿಸೋದಕ್ಕೆ ಈ ರಾಜಕಾರಣಿಗಳು ತಾವು ನಿಂತಿದ್ದಾರಾ? ಯಾಕೆ ಈ ರೀತಿಯ ಚಿಂತನೆ ರಾಜಕಾರಣಿಗಳಿಗೆ? ಕಟ್ಟಡಗಳನ್ನು ಕಟ್ಟಿ ಆ ಕಟ್ಟಡಗಳನ್ನು ಕಟ್ಟೋದ್ರ ಮೂಲಕ ತಮ್ಮ ಸ್ವಾರ್ಥದ, ನಾವು ಬಂದಾಗ ಏನಾದರೂ ಮಾಡಬೇಕು. ಏನು ಮಾಡಬೇಕು? ನೀವು ಮಾಡಬೇಕಾಗಿರುವಂಥದ್ದು ಬಹಳಷ್ಟು ಜನಗಳಿಗೆ ಏನು ಅನುಕೂಲತೆಗಳನ್ನು ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು, ಅದನ್ನು ಮಾಡಬೇಕಾಗಿತ್ತು. ಆದರೆ ನೀವು ಮಾಡ್ತಾ ಇರೋದೆಲ್ಲಿ? ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನುವಂಥ ಕಾಂಕ್ರೀಟ್ ಕಾಡನ್ನು ಬೆಳೆಸೋದಕ್ಕೆ, ಪ್ರಕೃತಿಯ ಮಡಿನಲ್ಲಿರುವಂತಹ ಈ ಚಾಮುಂಡಿ ವನ, ಚಾಮುಂಡಮ್ಮನ ದೇವಸ್ಥಾನ ಎಲ್ಲ ಕಾಂಕ್ರೀಟ್ ಕಾಡುಗಳ ಮಧ್ಯದಲ್ಲಿ ಇರುವ ರೀತಿಯಲ್ಲಿ ನೀವು ಮಾಡೋದಕ್ಕೆ ಹೊರಟಿದ್ದೀರ. ಆದರೆ ಇದನ್ನ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಈಗಾಗಲೇ ಧ್ವನಿ ಎತ್ತಿದೆ. ಇದನ್ನ ಆಗೋದಕ್ಕೆ ಬಿಡೋದಿಲ್ಲ. ಇಂತಹದ್ದು ನಮ್ಮ ಮುಂದಿನ ಪೀಳಿಗೆಗೆ ನಶಿಸಿ ಹೋಗ್ಬಿಡ್ತವೆ. ಮಹಿಷಮಂಡಲ ಅನ್ನುವಂಥದ್ದು ಸಹಸ್ರಾರು ವರ್ಷಗಳಿಂದ ಉಳಿದಿರುವಂತಹ ಹೆಸರು. ಇದು ಪುರಾಣ ಪುಣ್ಯ ಕಥೆಗಳನ್ನು ಕೇಳಿ ಇತಿಹಾಸಗಳಲ್ಲಿ ಉಳಿದಂತಹ ಒಂದು ಕ್ಷೇತ್ರ. ಆ ಕ್ಷೇತ್ರ ಇವತ್ತು ನಮಗೆ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಉಳಿಯುತ್ತೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕಾಡ್ತಾ ಇರುವಂಥದ್ದು. ದಯವಿಟ್ಟು ನಾವು ಬನ್ನಿ ಬಂಧುಗಳೇ, ಹಾಗೆ ನಾವು ಮಾತಾಡ್ತಾ ಮುಂದೆ ಹೋಗೋಣ. ಚಾಮುಂಡಮ್ಮನ್ನ ಯಾರು ಕಾಪಾಡೋಕ್ಕಾಗೋದಿಲ್ಲ. ಚಾಮುಂಡಮ್ಮನ ನಿನ್ನನ್ನು ನೀನೇ ಕಾಪಾಡ್ಕೋ ಅನ್ನುವಂಥದ್ದನ್ನ ಚಾಮುಂಡಿ ತಾಯಿಗೆ ಈ ಭಾನುವಾರ ದಿನ ಇಡೀ ರಾಜ್ಯದ ಜನ ಚಾಮುಂಡಿ ಬೆಟ್ಟಕ್ಕೆ ದೇವತೆಯನ್ನ ನಮಗೋಸ್ಕರ ಕೈ ಮುಗಿದು ವರವನ್ನ ಕೇಳೋದಕ್ಕೆ ನಾವು ಬರ್ತಾ ಇದ್ವಿ. ಆದರೆ ಚಾಮುಂಡಮ್ಮನ್ನ ಭಾನುವಾರ ದಿನ, ಇದೇ ಭಾನುವಾರ ದಿನ ಚಾಮುಂಡಿ ಬೆಟ್ಟದ ಪಾದದಿಂದ ಇಡೀ ರಾಜ್ಯದ ಜನನ ಕರಿತಾ ಇದ್ವಿ. ಚಾಮುಂಡಮ್ಮನ್ನ ನಿನ್ನನ್ನ ನೀನು ಕಾಪಾಡ್ಕೋ ತಾಯಿ, ಈ ಊರಿನಲ್ಲಿ ನೆಲೆ ನಿಲ್ಲೋದಕ್ಕೆ ನೀನು ನಿನ್ನನ್ನ ರಕ್ಷಣೆ ಮಾಡ್ಕೋ ಅನ್ನುವಂಥ ವಿಚಾರಕ್ಕೆ ನಾವು ಜನಗಳನ್ನ ಕರೆಯೋದಕ್ಕೆ ಹೊರಟಿದ್ದೀವಿ. ಬನ್ನಿ, ಈ ರೀತಿ ಇವತ್ತು ಏನೆಲ್ಲ ಅಭಿವೃದ್ಧಿ ಅನ್ನುವಂತಹ ಕಾರ್ಯದಲ್ಲಿ ನಮ್ಮನ್ನ ನಾವು ಹಾಳು ಮಾಡಿಕೊಡ್ತಾ ಇದ್ದೀವಿ. ಕಾಂಕ್ರೀಟ್ ಕಾಡು ಒಂದು ಕಡೆ, ಜಲ್ಲಿ ಕಬ್ಬಣ ಆ ರೀತಿ ಒಂದು ಕಡೆ ನಾಶ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಅಭಿವೃದ್ಧಿಯ ಹೆಸರಲ್ಲಿ ಇರುವಂತಹ ತಾಣಗಳು ನಾಶವಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ನಾಶವೇ ಇಲ್ಲಿಯ ಮೂಲ ಉದ್ದೇಶ ಅನ್ನುವಂಥದ್ದನ್ನ ಈ JCB ಪಕ್ಷಗಳು, ರವಿಕೃಷ್ಣ ರೆಡ್ಡಿ ಅವರು ಹೇಳಿದಂತಹ JCB ನೆಲ ಅಗೆಯುವಂತಹ ಮಿಷಿನ್ ಏನಿದೆ, ಆ ಮಿಷಿನ್ನು ಈ JCB ಪಕ್ಷಗಳ ತೊಡಿಕೊಳ್ತಾ ಇದ್ರು. ಆದ್ರೆ ಈ ಜಾಗಕ್ಕಾಗಲೇ ಯಾವುದೋ ಹಣ ತರುವುದು, ಹಾಕೋದು, ಈ ಗುಡ್ಡವನ್ನ ನೆತ್ತಿಯ ಭಾಗದಲ್ಲಿ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ನೆತ್ತಿ ಹೊಡೆದ್ರೆ ರಾಜಕಾರಣಿಗಳಿಗೆ ನಾವೆಷ್ಟು ಕೊಡಬೇಕು, ನಾವು ಎಷ್ಟೊಂದ ಉಳಿಸ್ಕೊಂಡು ಅದನ್ನ ಬಳಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು. ಬಂಧುಗಳೇ, ಇದೇ ಭಾನುವಾರ ಇಡೀ ಮೈಸೂರಿನ ಜನ ಚಾಮುಂಡಿ ತಾಯಿ ನಿನ್ನನ್ನ ನೀನೇ ಕಾಪಾಡ್ಕೋಬೇಕು ಅನ್ನುವಂಥ ನಾಡನ್ನ ಉಳಿಸ್ಕೋಬೇಕು. ಆ ನಾಡಿನ ಸಿರಿ ಸಂಪತ್ತು ಅಂದ್ರೆ ಏನು? ಇಲ್ಲಿರುವಂತಹ ವನ ಸಿರಿಯೇ ಎಲ್ಲದಕ್ಕಿಂತ ಸಿರಿ. ನಾವು ಅಗದಿ ಕಿವಿಗೋ ಕಾಲ್ಗೋ ಕೈಗೋ ಹಾಕೊಳ್ತೀವಲ್ಲ, ಅದೆಲ್ಲ ಸಿರಿ ಇರುವಂಥದ್ದು ಬದುಕೋದಿಕ್ಕೆ, ಬಾಳೋದಿಕ್ಕೆ, ಮುಂದಿನ ಪೀಳಿಗೆ ನೋಡುವಂಥದಕ್ಕೆ
ಅವಕಾಶವನ್ನ ಮಾಡಿಕೊಡುವಂಥದ್ದೇ ಸಿರಿ. ನೀವೆಲ್ಲ ಅಭಿವೃದ್ಧಿಯಲ್ಲಿ ನಮ್ಮದೇ ರಾಜ್ಯದ ಮಡಿಕೇರಿ ಒಳಗಡೆ ಆಗಿದೆ, ಮೈಸೂರಿನಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆಗುತ್ತೆ, ಅಂಥದ್ದಕ್ಕೆ ಹೋಗೋದು ಬೇಡ. ಚಾಮುಂಡಮ್ಮನೇ ರಕ್ಷಣೆ ಮಾಡ್ಕೋಬೇಕಾಗಿರುವಂತ ಪರಿಸ್ಥಿತಿ ಬಂದೊದಗಿದೆ. ಈ ನೀಚರನ್ನ ಅವತ್ತು ಏನು ರಾಜ್ಯವನ್ನ ಕಾಪಾಡೋದಕ್ಕೆ ದುಷ್ಟರ ಈ ಕುರೂಪವಾದಂತಹ ವ್ಯವಸ್ಥೆಯನ್ನ ತಡೆಯೋದಕ್ಕೆ ನಿಂತಿಲ್ಲ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಜನಕ್ಕೆ ನೋಡಿ, ಯಾವ ನ್ಯಾಯಾಲಯಗಳಿಗೆ ಹೋದ್ರೆ ಆಗೋದಿಲ್ಲ. ಜನತಾ ನ್ಯಾಯಾಲಯ, ಪ್ರಜಾಪ್ರಭುತ್ವದಲ್ಲಿ ಜನತಾ ನ್ಯಾಯಾಲಯ ಅನ್ನೋದೇ ದೊಡ್ಡ ವಿಚಾರ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಪ್ರಭುಗಳು, ಬೇರೆ ಯಾರು ಅಲ್ಲ. ಪ್ರಭುತ್ವ ಇರುವಂತದ್ದು ಪ್ರಜೆಗಳ ಪ್ರಭುತ್ವದಲ್ಲಿ ಆ ಪ್ರಜೆಗಳು ನ್ಯಾಯಾಧೀಶರಾಗಬೇಕು. ದಯವಿಟ್ಟು ಇದೇ ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಚಾಮುಂಡಿ ಬೆಟ್ಟದ ಪಾದದಿಂದ ಚಾಮುಂಡಮ್ಮನಿಗೆ ಕೈ ಮುಗಿಯುವ